ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆವಲಹಳ್ಳಿ ಜಾತ್ರೆ ಇರೋದ್ರಿಂದ, ಅದು ನಮ್ಮೂರ ಪಕ್ಕನೇ ಇರೋದ್ರಿಂದ ನಾವು ಪ್ರತಿ ವರ್ಷ ಮಿಸ್ ಮಾಡದೆ ಹೋಗ್ತೀವಿ. ನನಗೆ ಬುದ್ಧಿ ಬಂದಾಗಿಂದನೂ ನಾನು ಮಿಸ್ ಮಾಡಿದರೆ ಅಮ್ಮಮ್ಮ ಅಂದರೆ 1 or 2 ಟೈಮ್ಸ್ ಮಿಸ್ ಮಾಡಿರ್ತೀನಿ ಅಷ್ಟೇ ಈ ಜಾತ್ರೆನ. ನಾನು, ಸನಿ ಮತ್ತು ಅತ್ತೆ ಮಾವ, ನಮ್ಮ ಜಾನು, ದಕ್ಷಿ ಎಲ್ಲ ಕೂಡ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಇದು ದೇವಸ್ಥಾನ, ಈ ಕಡೆ ಲೈಟಿಂಗ್ ಎಲ್ಲನೂ ತುಂಬ ಚೆನ್ನಾಗಿ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇವರು. ಆವಲಹಳ್ಳಿನಲ್ಲಿ ಇವ್ರ ಹಬ್ಬ ಎಲ್ಲನೂ ಮಾಡ್ತಾರೆ. ಪ್ರತಿ ವರ್ಷ ನಡೆಯುತ್ತೆ ಇದು ಜಾತ್ರೆ. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಪ್ರತಿ ಜಾಗದಲ್ಲೂ ನಡೆಯೋಕ್ಕೂ ಅಷ್ಟೊಂದು ಜಾಗ ಇರೋದಿಲ್ಲ. ಸೊ ಆ ರೀತಿಲಿ ಎಲ್ಲ ಒಂದು ತೆಂಗಿನಕಾಯಿಗಳು, ಪೂಜೆ ಸಾಮಾನು ಇದೆಲ್ಲ ಕೂಡ ಇಟ್ಕೊಂಡಿರ್ತಾರೆ ಪ್ರತಿಯೊಂದು ಕಡೆನೂ. ಇದು ಬಂದು ರಥ ಮುನೇಶ್ವರ ಸ್ವಾಮಿದು. ಅದು ಬೆಳಗ್ಗೆನೇ ಹಬ್ಬದ ದಿನ ಎಳೆದ್ಬಿಟ್ಟಿರ್ತಾರೆ. ಪೂಜೆ ಎಲ್ಲನೂ ಮುಗ್ದೋಗಿರುತ್ತೆ ಆಲ್ಮೋಸ್ಟ್. ಸೊ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗಲಿಲ್ಲ, ತುಂಬ ರಶ್ ಇತ್ತು ಅದಕ್ಕೆ. ಸೊ ಡೈರೆಕ್ಟೇ ಜಾತ್ರೆಗೆ ಹೊರಟೋದ್ವಿ ಒಳಗಡೆಗೆ, ಯಾಕಂದರೆ ಮಕ್ಕಳು ಬಿಡೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಸುತ್ತಮುತ್ತ ಎಲ್ಲ ಪರ್ಚೇಸಿಂಗ್ ಸಾಮಾನೆಲ್ಲ ಇತ್ತು. ಲೇಡೀಸ್ಗೆ ಬೇಕಾಗಿರೋದು ಕ್ಲಿಪ್ಸ್ ಅಂತೆ, ಮತ್ತು ಆಟಾಡೋ ಸಾಮಾನು, ಮಕ್ಕಳದ್ದು ಎಲ್ಲ ತುಂಬಾ ಇರುತ್ತೆ ನೋಡಿ. ಈ ಥರ ಚಿಕ್ಕ ಮಕ್ಕಳ ಹತ್ರದಿಂದ ದೊಡ್ಡವ್ರು ಆಡೋ ಇದ್ರವರೆಗೂ ಎಲ್ಲನೂ ಇರುತ್ತೆ ಈ ಜಾತ್ರೆಯಲ್ಲಿ. ಪ್ರತಿ ವರ್ಷ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನಾನು ಮದುವೆ ಆಗೋಕ್ಕೆ ಮುಂಚೆ ಆಗೊಂದು ಏಜ್, ಸೊ ಅವಾಗ ಎಲ್ಲ ಆಡ್ತಾ ಇದ್ದೆ. ಜೈಂಟ್ ವೀಲ್ನಲ್ಲಿ, ಬ್ರೇಕ್ ಡ್ಯಾನ್ಸಲ್ಲಿ ಈಗ ಎಲ್ಲನೂ ಆಡ್ತಾ ಇದ್ದೆ. ಬಟ್ ಆಮೇಲೆ ಈಗ ಆಡೋಕ್ಕೆ ಹೋದರೆ ತಲೆ ಸುತ್ತು ಬರುತ್ತೆ ಅಂತ ನಾನು ಯಾವುದಕ್ಕೂ ಆಡೋಕ್ಕೆ ಹೋಗಲಿಲ್ಲ. ಸೊ ಮಕ್ಕಳಿಗೆ ಈ ಬಲೂನ್ ಆಡೋದ್ರಲ್ಲಿ ಅದೆಲ್ಲನೂ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಂತಿದ್ರು. ಈ ಥರ ಒಂದು ಟ್ರೈನ್ ಇದೆಲ್ಲ ಕೂಡ ಇಟ್ಟಿರ್ತಾರೆ, ಇದು ಡ್ರ್ಯಾಗನ್ ಟ್ರೈನ್. ಎಲ್ಲನೂ ತುಂಬ ಚೆನ್ನಾಗಿತ್ತು ಈ ಸತಿ, ಲೈಟಿಂಗ್ ಇದೆಲ್ಲ. ಈ ಥರ ಒಂದು ಜಾತ್ರೆಗಳಿಗೆ ನಾವು ಸಂಜೆ ಮೇಲೆ ಬಂದ್ರೇ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ ಆ ಲೈಟಿಂಗ್ ಇದರಲ್ಲೆಲ್ಲನೂ. ಬಟ್ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸೆಕೆಗೆ ನಮ್ಮ ಸನಿ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಇರ್ತಿರ್ಲಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಲೂನು ಆಟ ಆಡೋದು ಮಕ್ಳಿಗಂತೂ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಜಾನು ಮತ್ತು ಚಿನು ಇಬ್ಬರೂ ಅದರಲ್ಲಿ ಆಡೋಕ್ಕೆ ಹೋಗಿದ್ರು. ಸೊ ಅವರು ಆಡೋವರೆಗೂ ನಾವು ಸುತ್ತಮುತ್ತ ಸನಿಗೆ ಈ ಥರ ಟ್ರೈನ್ ಇದೆಲ್ಲನೂ ತೋರಿಸ್ಕೊಂಡು ಸ್ವಲ್ಪ ಅವನಿಗೆ ಸಮಾಧಾನ ಅಂತೂ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಆಡಿದ್ದಾದಮೇಲೆ ಇವರು ನೀರಲ್ಲಿ ಆಡಬೇಕು ಅಂದ್ಬಿಟ್ಟು ಡೈರೆಕ್ಟ್ ಇವ್ರು ಯಾವುದಕ್ಕೂ ಹೋಗಲಿಲ್ಲ. ಸೊ ಫಸ್ಟ್ ಬೋಟಿಗೆ ಹೋಗಬೇಕು, ಅದು ಆಡಿದ್ದಾದಮೇಲೆ ಬಲೂನ್ದು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸೊ ಬೋಟ್ ಹತ್ರನೇ ಬಂದರು. ಜಾಗ ಇರಲಿಲ್ಲ ಅಂತ ಫಸ್ಟ್ ಜಾನುನಂತೂ ಒಂದು ಬೋಟಲ್ಲಿ ಕೂರಿಸಿದ್ರು, ಆಮೇಲೆ ನಮ್ಮ ಚಿನ್ನೂನ ಕೂರಿಸಿದ್ರು. ಸೊ ಅವರಿಬ್ಬರು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಸನಿಗೆ ಒಂದೇ ಹತ್ರ ಇದ್ದರೆ ಆ ಸೊಳ್ಳೆಗಳು ಮತ್ತು ಸೆಕೆಗೆ ಆಗ್ತಾ ಇರಲಿಲ್ಲ. ಅವನ್ನ ಸಮಾಧಾನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಏನರಲ್ಲಾದರೂ ಆಡಿಸ್ಬೇಕು ಅವನ್ನ ಅಂತ ಅಂದ್ಕೊಂಡ್ವಿ. ಬಟ್ ಅವನು ಇನ್ನೂ ಚಿಕ್ಕವನಾಗಿದ್ದರಿಂದ ನಾರ್ಮಲಾಗಿ ಹೋಗೋ ಅಂಥ ಟ್ರೈನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಸೊ ನಮ್ಮ ಮಕ್ಕಳಂತೂ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಮಾತ್ರ ಅಲ್ಲ, ಬೇರೆ ಮಕ್ಕಳೆಲ್ಲ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಜಾತ್ರೆ ಅಂದ್ರೇ ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಹೊರಗಡೆ ಎಲ್ಲ ಅಂತಲೂ ತುಂಬ ಟ್ರಾಫಿಕ್ ಇತ್ತು. ಬಸ್ಸಸ್ ಎಲ್ಲ ಈ ಮೇಯ್ನ್ ಈ ದೇವಸ್ಥಾನ ಇರೋ ರೋಡ್ ಕಡೆ ಬಿಡ್ತಾನೇ ಇರಲಿಲ್ಲ, ಎಲ್ಲ ಬೇರೆ ರೂಟಲ್ಲಿ ಹೋಗ್ತಾಯಿದ್ರು. ಸೊ ನಾವು ಅವ್ರು ಆಡ್ಬಿಟ್ಟು ಬರೋಷ್ಟರಲ್ಲಿ ಒಂದು ನಾರ್ಮಲ್ ಟ್ರೈನಲ್ಲಿ ಹೋಗೋಣ ಜಶಿನ್ ಕರ್ಕೊಂಡು ಅಂದ್ಬಿಟ್ಟು ಹೋಗಿದ್ವಿ. ಬಟ್ ಅಲ್ಲೂ ನೀವು ನೋಡ್ತಾ ಇರ್ಬೋದು ತುಂಬ ರಶ್ ಇತ್ತು. ಸೊ ನಾವು ಇದೇ ಡ್ರ್ಯಾಗನ್ ಟ್ರೈನಲ್ಲಿ ಹೋಗೋಣ ಅಂತ ಅಲ್ಲಿಗೆ ಬಂದು ವೆಯ್ಟ್ ಮಾಡಿ ಅವನ್ನ ಸಮಾಧಾನ ಮಾಡ್ಸೋಕ್ಕೆ ಬಂದ್ವಿ. ಬಟ್ ಅವನಿಗೆ ತುಂಬ ನಿದ್ದೆ ಅಂತೂ ಬರ್ತಾಯಿತ್ತು, ನಿದ್ದೆ ಟೈಮ್ ಆಗಿದ್ದರಿಂದ. ಆದರೂ ಒಂದು ಸ್ವಲ್ಪ ಹೊತ್ತು ಹಂಗೆ ನಗೋದು, ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡಿಕೊಂಡು ಹಾಗೆ ಇದ್ದೋಗಿದ್ದ. ಇದು ಬಂದು ನಾನು ವಂಡರ್ಲಾದಲ್ಲಿ ನೋಡಿದ್ದೆ ಆ್ಯಕ್ಚುಲಿ. ಆಮೇಲೆ ಲಾಸ್ಟ್ ಇಯರ್ ಇಟ್ಟಿದ್ರೋ ಇಲ್ವೋ ನೆನಪಿಲ್ಲ, ಬಟ್ ಈ ಸತಿ ಕೂಡ ಇಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನಮ್ಮ ಜಶಿ ಸರಿಯಾಗಿ ಇರ್ತಾ ಇರಲಿಲ್ಲ ಈ ಸೆಕೆ ಇದಕ್ಕೆ ಎಲ್ಲನೂ ಅಳ್ತಾ ಇದ್ದ ನಿದ್ದೆ ಬಂದು. ಅದಕ್ಕೆ ನಾನು ಆದಷ್ಟು ಬೇಗ ಮನೆಗೆ ಹೊರಟ್ಬಿಡೋಣ ಅಂದ್ಬಿಟ್ಟು ನಾವೆಲ್ಲ
ರಿಟರ್ನ್ ಅಂತೂ ಹೊರಟ್ವಿ. ಈ ಕಳ್ಳೆಪುರಿ ಇದೆಲ್ಲ ಕೂಡ ಒಂದು ಸ್ವಲ್ಪ ತಗೊಂಡು ಮನೆಗಂತೂ ರಿಟರ್ನ್ ಆದ್ವಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಜಾತ್ರೆ ವ್ಲಾಗ್. ನಿಮ್ಗೇನು ಅನ್ನಿಸ್ತು, ನೀವು ಹೋಗಿದ್ರಾ ಇಲ್ವಾ ಅಂತ ನನಗೆ ಕಾಮೆಂಟ್ಸ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.